ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ 7ನೇ ಶ್ಲೋಕದಲ್ಲಿ ಅಗ್ರಾಹ್ಯ ಶಾಶ್ವತಃ ಅಂತ ಹೇಳಿ 2 ನಾಮಗಳನ್ನ ನೋಡಿದ್ವಿ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಶ್ಲೋಕ 7ನೇ ಶ್ಲೋಕ. ಈಗ ಈ ಶ್ಲೋಕದಲ್ಲಿ 3ನೆಯ ನಾಮ. ಒಟ್ಟು ಇದುವರೆಗೂ ನಾವು ಅನುಸಂಧಾನ ಮಾಡಿರೋದ್ರಲ್ಲಿ ಇದು 93ನೆಯ ನಾಮ. 6 ಶ್ಲೋಕಗಳಲ್ಲಿ ಒಟ್ಟು 90 ನಾಮಗಳನ್ನು ನಾವು ಚಿಂತನೆ ಮಾಡಿದ್ವಿ. ಈಗ 93ನೆಯ ನಾಮ ಕೃಷ್ಣ ಅಂಥೇಳಿ. ಕೃಷ್ಣನ ಬಗ್ಗೆ ಯಾರು ಹೇಳಬೇಕು, ಎಷ್ಟು ಹೇಳಬೇಕು, ಇದಕ್ಕೆ ಯಾವ ಲೆಕ್ಕಪತ್ರ ಏನೂ ಇಲ್ಲ. ಎಲ್ಲ ಸಮಸ್ತ ಆಚಾರ್ಯ ಪುರುಷರು, ಶಕಪುರುಷರು ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರೂ ಕೂಡ ಕೃಷ್ಣ ಅನ್ನೋ ನಾಮದ ಬಗ್ಗೆ ಗ್ರಂಥಗಳ ಗಟ್ಟಲೆ ಬರೆದಿದ್ದಾರೆ. ಆದರೂ ವಿಷ್ಣು ಸಹಸ್ರನಾಮದ ಭಾಗವಾಗಿ ಕೃಷ್ಣ ಅನ್ನೋ ನಾಮವನ್ನು ನಾವು ಇಲ್ಲಿ ಅನುಸಂಧಾನ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಮಗೆ ನಮ್ಮ ಸಮಯದ ಮಿತಿಗೆ ಎಷ್ಟು ಆಗುತ್ತೋ ಅಷ್ಟು ಅರ್ಥಗಳನ್ನ ಚಿಂತನೆ ಮಾಡಿಕೊಂಡು ಮುಂದೆ ಹೋಗೋಣ. ಕೃಷ್ಣ ಅಂದರೆ ಇಡೀ ಮಹಾಭಾರತ, ಕೃಷ್ಣ ಅಂದರೆ ಇಡೀ ಭಾಗವತ. ಅದೇ ಕೃಷ್ಣನ ಬಗ್ಗೆ ಹೇಳ್ಬೇಕಂದ್ರೆ ಪೂರ್ತಿ ಮಹಾಭಾರತ ಒಂದು ಶ್ಲೋಕ, ಭಾಗವತದ ಕೆಲವು ಸಹಸ್ರ ಶ್ಲೋಕಗಳು ಹಿಡ್ಕೊಳ್ಬೇಕಾಗತ್ತೆ. ಸೊ ಅದು ನಮ್ಮ ಶಕ್ತಿಯೂ ಅಲ್ಲ, ನಮಗೆ ಆ ತ್ರಾಣವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಸೊ ನಮ್ಮ ಯೋಗ್ಯತೆಗೆ ಎಷ್ಟು ದಕ್ಕತ್ತೋ ಅಷ್ಟು ತಿಳ್ಕೊಂಡು ಹೋಗೋಣ. ಕೃಷ್ಣ ಅನ್ನೋ ಶಬ್ದ ಅವ್ಯುತ್ಪತ್ತಿ ಏನು ಅಂತಂದ್ರೆ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿ. ಕರ್ಷಣ ಮಾಡುವವನು, ಎಲ್ಲವನ್ನೂ ಆಕರ್ಷಿಸುವವನು, ಎಲ್ಲರನ್ನೂ ಆಕರ್ಷಿಸುವವನು ಅನ್ನೋ ಅರ್ಥದಲ್ಲಿ ಭಗವಂತನ ಎಲ್ಲ ರೂಪಗಳು ಕೃಷ್ಣ ರೂಪಗಳೇ. ಯಾರನ್ನು ಆಕರ್ಷಿಸದಂತಹ ಒಂದು ಭಗವಂತನ ರೂಪ ಅಂತ ಇಲ್ಲವೇ ಇಲ್ಲ. ಎಲ್ಲವೂ ಏನಾರ ಒಂದು ಕೆಲವನ್ನು ಆದರೂ ತನ್ನೆಡೆಗೆ ಆಕರ್ಷಿಸಿದಂತಹ ರೂಪಗಳು. ಒಂದೊಂದಾಗಿ ನಾವು ದಶಾವತಾರದಲ್ಲೇ ನೋಡ್ಕೊಂಡು ಬಂದರೆ ಈ ಕರ್ಷತಿ ಇತಿ ಕೃಷ್ಣ ಅನ್ನೋದು ಹೇಗೆಲ್ಲ ತೆರೆದುಕೊಳ್ಳುತ್ತೆ ಅಂತ. ಮೊದಲಿಗೆ ಜೀವಿಯನ್ನು ಸುಪ್ತಾವಸ್ಥೆಯಿಂದ ಸೃಷ್ಟಿಗೆ ಸೆಳೆದವನು ಪರಮಾತ್ಮ. ಆದಿಯಲ್ಲಿ ಪ್ರದ್ಯುಮ್ನ ರೂಪದಲ್ಲಿ ಭಗವಂತ ಸೃಷ್ಟಿ ಕಾರ್ಯವನ್ನ ತೊಡಗಿಸ್ತಾನೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಮೊದಲಿಗೆ ಜೀವಿಗಳನ್ನು ಸೃಷ್ಟಿಗೆ ಎಳೆದವನು, ತನ್ನ ಉದರದಿಂದ ಸೃಷ್ಟಿಗೆ ಎಳೆದವನು ಅವನು ಕೃಷ್ಣ. ಅಂದ್ರೆ ಪ್ರದ್ಯುಮ್ನ ರೂಪದಿಂದ ಸೃಷ್ಟಿಯನ್ನು ಶುರು ಮಾಡಿದವನು ಅಂತ ಹೇಳಿ ಒಂದು. ಮತ್ತೆ ಸೃಷ್ಟಿಗೆ ಬಂದ ಜೀವಿಗಳಿಗೆ ಇಂದ್ರಿಯಗಳನ್ನ ತನ್ಮಾತ್ರೆಗಳು ಅಂದ್ರೆ ನಾವು ನೋಡಿದ್ವಲ್ಲ ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಅಂತ, ಅವುಗಳ ಕಡೆಗೆ ಇಂದ್ರಿಯಗಳನ್ನ ಸೆಳೆದವನು ಸಂಕರ್ಷಣ. ಕೊನೆಗೆ ಮಹಾಪ್ರಳಯದಲ್ಲಿ ಎಲ್ಲವನ್ನೂ ಚತುರ್ಮುಖ ಆದಿಯಾಗಿ ಎಲ್ಲರನ್ನೂ ಅಂದ್ರೆ ಮುಕ್ತಿಯೋಗ್ಯರನ್ನು ಮುಕ್ತಿಗೆ, ತಮಯೋಗ್ಯರನ್ನು ಅಂಧಂತಮಸ್ಸಿಗೆ, ಹೀಗೆ ಎಲ್ಲರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಅವರವರ ಜಾಗಕ್ಕೆ ಸೆಳೆಯುವವನು ಸಂಕರ್ಷಣ. ಅವನು ಕೃಷ್ಣ. ಅಂದ್ರೆ
ಈ ಸಮಸ್ತ ಜಗತ್ತಿನ ಪ್ರಳಯವನ್ನು ಮಾಡುವಂತಹ ಸಂಕರ್ಷಣ ರೂಪಿ ಶ್ರೀಕೃಷ್ಣ ಅಂತ. ಇನ್ನೊಂದು, ಪ್ರಳಯ ಜಲಧಿಯಲ್ಲಿ ಮನುವಿನ ನೌಕೆಯನ್ನ ತನ್ನ ಆ ಮೀನಿನ ರೂಪದಿಂದ ಮತ್ಸ್ಯರೂಪನಾಗಿ ಅದನ್ನ ಆ ನೌಕೆಯನ್ನ ಎಳೆದು ದಡ ಸೇರಿದ್ದು, ಮನುವಿನ ಆ ಒಂದು ನೌಕೆಯನ್ನ ದಡಕ್ಕೆ ಸೇರಿಸಿದಂತಹ ಮತ್ಸ್ಯರೂಪಿ ಅವನು ಕೃಷ್ಣ. ಅಂದ್ರೆ ಇಡೀ ಆ ಆ ಮನುವಿನ ನೌಕೆಯಲ್ಲಿ ಎಲ್ಲ ಜೀವ ಪರಂಪರೆಯ ಎಲ್ಲ ವಿಧದ ಜೀವಿಗಳ ಅಂಶಗಳು ಅಲ್ಲಿದ್ವು. ಕೆಲವು ಈಗ ನಾವು ಇದು ಕೆಲವು ಸಿನಿಮಾಗಳೆಲ್ಲ ನೋಡಿದಿವಲ್ಲ, 2012 ಪ್ರಳಯ ಅಂತ ಅನ್ಕೊಂಡು ಯಾವುದೋ ಸಿನಿಮಾ ಬಂದಿತ್ತು. ಅದು ಸಿನಿಮಾದಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂತ, ಇನ್ನೇನೋ ಪ್ರಳಯ ಆದಾಗ ಯಾವುದೋ ಒಂದು ದೊಡ್ಡ ನೌಕೆಯನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಎಲ್ಲ ಪ್ರಭೇದದ ಜೀವಿಗಳು, ಗಿಡ ಮರಗಳು, ಎಲ್ಲ ಪ್ರಭೇದಗಳು ಒಂದೊಂದು ಸ್ಯಾಂಪಲ್ ಅಂತ ಅದರಲ್ಲಿ ಒಂದಷ್ಟು ತಂದು ಇಟ್ಟಿರ್ತಾರಲ್ಲ, ಆ ರೀತಿಯಾದ ಇದೊಂದು ನೌಕೆ, ಮನುವಿನ ನೌಕೆ. ಇದು ಮೋಸ್ಟ್ಲಿ ಇಂಗ್ಲಿಷ್ ಸಿನಿಮಾನು ನಮ್ಮ ಮನುವಿನ ಕಥೆಯಿಂದಲೇ ಕಾಪಿ ಮಾಡಿರ್ಬೋದು. ಸೊ ಇಲ್ಲಿ ಆ ಮನುವಿನ ನೌಕೆಯನ್ನು ದಡಕ್ಕೆ ಸೆಳೆದಂತಹ ಮಹಾಮತ್ಸ್ಯ ಅವನು ಎಳೆದವನು, ಸಂಕರ್ಷಣನಾಗಿ ಮತ್ಸ್ಯ ರೂಪಿಯು ಕೂಡ ಕೃಷ್ಣ. ಅಂದ್ರೆ ಸಂಕರ್ಷಣ ಎಳೆದವ. ಮುಂದಿನ ಇದು ಅವತಾರದಲ್ಲಿ ಬಂದ್ರೆ ನರಸಿಂಹನಾಗಿ ಆ ಹಿರಣ್ಯಾಕ್ಷ ಅಂದ್ರೆ ಹಿರಣ್ಯ ಕಶಿಪುವಿನ ಪ್ರಾಣವನ್ನು ತನ್ನೆಡೆಗೆ ಸೆಳೆದವನು, ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದವನು ನರಸಿಂಹ. ಮತ್ತೆ ಆ ರಾಕ್ಷಸನ ಮಗನಾಗಿದ್ದು ಕೂಡ ಅವನನ್ನ ತನ್ನೆಡೆಗೆ ಸೆಳೆದವನು, ಭಕ್ತ ಪ್ರಹ್ಲಾದನ ಭಕ್ತಿಯನ್ನ ತನ್ನೆಡೆಗೆ ಸೆಳೆದಂತಹ ನರಸಿಂಹ ಅವನು ಕೂಡ ಕೃಷ್ಣನೇ. ಮತ್ತೆ ಪರಶುರಾಮ, ಆ ದುಷ್ಟ ಪರಶುರಾಮನಿಗೂ ಮುಂಚೆ ಬಲಿ ಚಕ್ರವರ್ತಿ ಇಡೀ ಬ್ರಹ್ಮಾಂಡವನ್ನ ಅಧಿಪತ್ಯವನ್ನೇ ಕಸಿದುಕೊಂಡಿದ್ದ ಇಂದ್ರನಿಂದ. ಅಂದ್ರೆ 3 ಲೋಕಗಳ ಅಧಿಪತ್ಯವನ್ನ ಇಂದ್ರನಿಂದ ಕಸಿದುಕೊಂಡಿದ್ದ ಬಲಿ ಚಕ್ರವರ್ತಿ. ಆ ಬಲಿ ಚಕ್ರವರ್ತಿಯನ್ನ ಮೊದಲಿಗೆ ಮುದ್ದು ವಾಮನನಾಗಿ ಆಕರ್ಷಿಸಿ ಅವನ ಬಗೆಯನ್ನು ಇವನಲ್ಲಿ ಸೆಳೆದು ಕೊನೆಗೆ ಇವನ ಮುದ್ದು ಮುಖಕ್ಕೆ ಇವನಿಗೆ ಕೇಳಿದ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ದಾನ ಕೊಡುವಂತೆ ಅವನನ್ನ ಪ್ರಚೋದಿಸಿ ಅವನ ಮನಸ್ಸನ್ನ ಸೆಳೆದು, ಅವನ ಗುರುಗಳು ಅವನ್ನ ತಡಿತಾ ಇದ್ರು ಕೂಡ, ಶುಕ್ರಾಚಾರ್ಯರು ತಡಿದಾಗ್ಯೂ ಕೂಡ ಇಲ್ಲ, ನಾನು ಇವನು ಈ ಮುದ್ದು ಮಗು ವಾಮನ ಬಂದಿದ್ದಾನೆ, ಇವನು ಭಗವಂತನೇ ಬಂದಿರೋದು, ಇವನಿಗೆಲ್ಲವನ್ನು ಕೊಡ್ತೀನಿ ಅಂತ ಎದ್ದು ಬಂದವನು ಬಲಿ. ಹಾಗೆ ತನ್ನ ಹತ್ರ ಸೆಳೆದವನು ಮುದ್ದು ವಾಮನ. ಆಮೇಲೆ ಆ ಬಲಿ ಚಕ್ರವರ್ತಿಯಿಂದ ಇಡೀ 3 ಲೋಕದ ಆಧಿಪತ್ಯವನ್ನು ಸೆಳೆದುಕೊಂಡು ಮತ್ತೆ ಇಂದ್ರನಿಗೆ ಮರಳಿಸಿದಂತಹ ತ್ರಿವಿಕ್ರಮ ಅವನು ಕೂಡ ಕೃಷ್ಣನೇ. ಇನ್ನು ರಾಮಕೃಷ್ಣ ರೂಪಗಳಂತೂ ಆ ಮೇಲ್ನೋಟದ ಆಕರ್ಷಣೆಯೂ ಹೌದು, ಮತ್ತೆ ಆ ಅವತಾರ ರೂಪಗಳಲ್ಲಿ ಏನೇನು ಕ್ರಿಯೆ ಇದೆ ಅದರಲ್ಲಿನ ಆಕರ್ಷಣೆಯೂ ಕೂಡ ಹೌದು. ಈಗ ರಾಮ ರೂಪದಲ್ಲಿ ಕೆಲವು ಅವನು ಯಾಕೆ ಕೃಷ್ಣ, ರಾಮ ಹೇಗೆ ಕೃಷ್ಣ ಅಂದ್ರೆ, ಮೊದಲಿಗೆ ರಾಮ ಅಂದ್ರೆ ಅವನ ಮೂಲ ವಿಗ್ರಹವೇ ಅತ್ಯಂತ ಆಕರ್ಷಕವಾದದ್ದು. ಆಗಿನ ಕಾಲದಲ್ಲಿ ರಾಮನ ಆಕರ್ಷಣೆಗೆ ಒಳಪಡದ ಒಂದು ಜೀವಿಯೇ ಇರಲಿಲ್ಲ ಅಂತ ಹೇಳ್ಬೋದು. ಹಾಗೆ ಎಲ್ಲರನ್ನೂ ತನ್ನ ಗುಣಗಳಿಂದ ಮತ್ತು ಬಾಹ್ಯ ಸೌಂದರ್ಯ ಎರಡರಿಂದಲೂ ಒಳಗಿನ ಮತ್ತು ಹೊರಗಿನ ಸೌಂದರ್ಯಗಳಿಂದ ಜಗತ್ತನ್ನ ಆಕರ್ಷಿಸಿದವನು ರಾಮ. ರಾಮಾವತಾರದಲ್ಲಿ ಮತ್ತೆ ಈ ಆಕರ್ಷಣೆಯ ಕಥೆಗಳು ಅಂತಂದ್ರೆ, ಅವನ ಕರ್ಷಣ, ಏನೇನು ಕರ್ಷಣ ಮಾಡಿದ ಅಂತಂದ್ರೆ, ಅಹಲ್ಯೆಯ ಶಾಪವನ್ನ ಕರ್ಷಣೆ ಮಾಡಿದ್ದ. ಗೌತಮರ ಶಾಪದಿಂದ ಅಹಲ್ಯೆ ಕಲ್ಲಿನಂತಾಗಿದ್ದವಳು, ಅವಳಿಗೆ ಮತ್ತೆ ಅವಳ ಶಾಪವನ್ನ ಕರ್ಷಣೆ ಮಾಡಿ ಆಕೆಯ ಪಾವಿತ್ರ್ಯವನ್ನ ಲೋಕಕ್ಕೆ ಸಾರಿದಂತಹ ಭಗವಂತ ರಾಮ ಅವನು ಕೃಷ್ಣ. ಮತ್ತೆ ಮಿಥಿಲಾಪುರದ ಎಲ್ಲ ಜನರ ಮನಸ್ಸನ್ನ ಕರ್ಷಣೆ ಮಾಡಿದವನು ಸೀತೆಯನ್ನ ಆ ಇಡೀ ದೇಶದ ಜನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಇದ್ರು. ಆ ಸ್ವಂತ ಮಗಳಂತೆ ಇದ್ದಂತಹ ಸೀತೆಗೆ ಅತಿ ಉತ್ತಮನಾದಂತಹ ಪತಿ ಆದ್ರೆ ರಾಮನೇ ಆಗ್ಬೇಕು ಅಂತ ಅವರು ಚಿಂತಿಸುವಷ್ಟು
ಅವರ ಬಗೆಗಳನ್ನು ಅವನು ಆಕರ್ಷಣೆ ಮಾಡಿದ್ದ ರಾಮ. ಹಾಗಾಗಿ ಅವನು ರಾಮನು ಕೃಷ್ಣ. ಮತ್ತೆ ಯುವರಾಜ ಪಟ್ಟಾಭಿಷೇಕ ಆಗ್ಬೇಕು ಅಂತಾಯ್ತು. ವನವಾಸಕ್ಕೆ ಹೋಗೋಕ್ಕೂ ಮುಂಚೆ, ಮದುವೆ ಎಲ್ಲ ಆದಮೇಲೆ, ಅವಾಗ ಅವನು ತನ್ನ ಅರಮನೆಯಿಂದ ಆ ಆ ಮಹಾರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಅನೌನ್ಸ್ಮೆಂಟ್ ಆಗ್ಲಿಕ್ಕಿದೆ, ಇವನೇ ಯುವರಾಜ ಅಂತ ಹೇಳಿ. ಹಾಗೆ ಬರುವಾಗ ಇಡೀ ದೇಶದ ಆ ಆ ಆ ಕೋಸಲ ದೇಶದ ಎಲ್ಲರಿಗೂ ಗೊತ್ತಾಗಿದೆ. ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರಜೆಗಳು ಬಂದು ನಿಂತು ಮನೆ ಅಂದ್ರೆ ಕಟ್ಟಡಗಳ ಮೇಲೆ, ಮರಗಳ ಮೇಲೆ, ಕಂಬಗಳ ಮೇಲೆ ಎಲ್ಲೆಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ರಾಮನ್ ನೋಡ್ಬೇಕು, ಮಹಾರಾಜನಾಗ್ತಾನೆ ಮುಂದೆ ನಮ್ಗೆ, ಅಂಥ ರಾಮನ್ ನೋಡ್ಬೇಕು ಅಂತ ಎಲ್ಲ ಬಂದಿದ್ದಾರೆ. ಅಷ್ಟು ಜನನನ್ನ ಆಕರ್ಷಿಸಿದಾನೆ. ಅಲ್ಲಿ ಹಾಗೆ ರಾಮ ನಡ್ಕೊಂಡು ಅಥವಾ ಅವನ ಕುದುರೆ ಗಾಡಿಯಲ್ಲಿ ಹೋಗುವಾಗ ಈ ಮನೆಗಳೆಲ್ಲ ಮೇಲೆ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ನಿಂತಿದ್ರಂತೆ. ಇವನು ಮದುವೆ ವಯಸ್ಸಿನ ಹುಡುಗ, ಅವರು ಮದುವೆ ವಯಸ್ಸಿನವರು. ಸಹಜವಾದ ಒಂದು ಆಕರ್ಷಣೆ. ಅಷ್ಟು ಮುದ್ದಾಗಿರೋವನು ರಾಮ ಅಂದ್ರೆ ಆ ಪ್ರಜೆಗಳಿಗೆ ಅಷ್ಟು ಆ ಆಕರ್ಷಣೆ ಇತ್ತು. ಅವರೆಲ್ಲ ಹಿಂಗ್ ನೋಡ್ತಾ ಇದ್ರಂತೆ. ಅಲ್ಲಿ ಯಾರೋ ಒಬ್ಳು ಕಣ್ಣು ನೋಡಿದ್ಲು. ಈ ಕಂಬ ರಾಮಾಯಣದಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಣನೆ ಬರುತ್ತೆ. ಇದು ಕೂಡ ನಮ್ಮ ಗುರುಗಳಿಂದ ಕೇಳಿದ್ದು. KS ನಾರಾಯಣಾಚಾರ್ಯರ ರಾಮಾಯಣ ಪ್ರವಚನದಲ್ಲಿ ಬರುವಂತ ಭಾಗ ಇದು. ಅಲ್ಲಿ ಹೇಗಂದ್ರೆ ಆ ಹುಡುಗಿ ಕಣ್ಣು ನೋಡಿದವಳು ಕಂಡಾಳ್, ಕಣ್ಣೇ ಕಂಡಾಳ್, ಕೈ ಕಂಡಾಳ್, ಕೈಯೇ ಕಂಡಾಳ್ ಅಂತ ಹೇಳಿ ಅವ್ರು ಹೇಳ್ಕೊಂಡು ಹೋಗ್ತಾರಂತಂದ್ರೆ, ಒಮ್ಮೆ ಕಣ್ಣು ನೋಡಿದವಳು ಆ ಕಣ್ಣು ಅಲ್ಲಿ ಕೀಲಿಸಿ ಹೋಗಿದೆ ರಾಮನ ಕಣ್ಣಿನಲ್ಲಿ. ಮತ್ತೆ ಆ ಕಡೆ ಈ ಕಡೆ ತನ್ನ ಕಣ್ಣು ಚಲಿಸ್ತಾ ಇಲ್ಲ. ಅವಳ ಕಣ್ಣು ರಾಮನ ಕಣ್ಣಲ್ಲಿ ಕೀಲಿಸ್ಕೊಂಡು ಹೋಗಿದೆ. ಅಲ್ಲಿಂದ ತೆಗಿಯಕ್ಕಾಗ್ತಿಲ್ಲ. ಮನ್ಸಿಗೆ ಇನ್ನೇನೋ ಬರೋಷ್ಟೊತ್ತಿಗೆ ಮುಂದೆ ಮೂವ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಕಣ್ಣು ಕಂಡೆ, ಕಣ್ಣು ಕಾಣಿಸ್ತು, ಮೂಗು ಕಾಣಿಸ್ಲಿಲ್ವಲ್ಲ ಭಗವಂತ. ಅವನ್ ರಾಮನ ಆ ತುಟಿ, ಅವನ ಮುಖ, ಮುದ್ದಾದ ಮುಖ ಕಾಣ್ಲಿಲ್ವಲ್ಲ, ಬರೀ ಕಣ್ಣೆ ನೋಡ್ಕೊಂಡಿದ್ಬಿಟ್ನಲ್ಲ ಛೇ ಅಂತ. ಇನ್ನೊಬ್ಳಿಗೆ ಯಾಳ್ಗೋ ಆ ಮೂಗು ನೋಡಿದಾಳೆ, ಇನ್ನೊಬ್ಳು ತುಟಿ ನೋಡಿದಾಳೆ, ಇನ್ನೊಬ್ಳು ಕಿವಿ, ಇನ್ನೊಬ್ರಿಗೆ ಆ ಹರವಾದ ಎದೆ ಕಂಡಿದೆ, ವಿಶಾಲವಾದ ಎದೆ, ಅಥವಾ ಆ ಭುಜಸ್ಕಂದಗಳು. ಯಾವುದು ಕಡೆ ಒಮ್ಮೆ ಕಣ್ಣು ಬಿತ್ತು, ಅಲ್ಲಿಂದ ಕಣ್ಣು ತೆಗಿಯಕ್ ಆಗಿಲ್ಲ ಅವ್ರಿಗೆ. ಆ ರೀತಿಯಲ್ಲಿ ಆ ಭಗವಂತನ ಒಂದೊಂದು ಅಂಗಗಳು ಕೂಡ ಆ ಜನರನ್ನ ಆ ರೀತಿಯಲ್ಲಿ ಆಕರ್ಷಣೆ ಮಾಡಿದ್ವಂತೆ. ಹಾಗಾಗಿ ಅವರನ್ನೆಲ್ಲ ಹಾಗೆ ಆಕರ್ಷಣೆ ಮಾಡಿದವ ರಾಮ, ಅವನು ಕೂಡ ಕೃಷ್ಣ. ಮತ್ತೆ ತಾಟಕೆ ಮೊದಲಾದಂತಹ ಅನೇಕ ಅಸುರರುಗಳನ್ನು ಅವರ ಪ್ರಾಣಗಳನ್ನು ಕರ್ಷಣ ಮಾಡಿದವ ರಾಮ, ಅವನು ಕೃಷ್ಣ. ಮತ್ತೆ ಮುಖ್ಯವಾಗಿ ಆ ಹನುಮಂತನ ಪ್ರೀತಿ, ವಿಶ್ವಾಸ, ನಿಷ್ಠೆ ಎಲ್ಲವನ್ನು ತನ್ನೆಡೆಗೆ ಕರ್ಷಣೆ ಮಾಡಿದವನು ರಾಮ, ಅವನು ಕೂಡ ಕೃಷ್ಣ. ಅಂದ್ರೆ ತನಗೆ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ತನ್ನಿಂದ ಯಾವುದೋ ಉಪಯೋಗವನ್ನು ಪಡೆದಿಲ್ಲ, ತನ್ನಿಂದ ಏನೂ ಆಗಿಲ್ಲ. ಆದರೂ ಕೂಡ ಇಡೀ ಕಪಿ ಸೇನೆ ಅವನ ಹಿಂದೆ ಬಂತು, ಭಲ್ಲೂಕ ಸೇನೆ, ಆ ಕಾಡಿನ ಎಲ್ಲ ಜೀವಿಗಳು ಯಾರ್ಯಾರಿದು ಎಲ್ಲ ಅವನ ಹಿಂದೆ ಬಂದು ನಿಂತು ರಾವಣನ ಜೊತೆ ಯುದ್ಧ ಮಾಡೋಕ್ಕೋಸ್ಕರ. ಹಾಗೆ ಅವರೆಲ್ಲರನ್ನೂ ಕೂಡ ಕೇವಲ ತನ್ನ ಪ್ರೀತಿಯಿಂದಲೇ ಕರ್ಷಿಸಿದವನು ರಾಮ. ತನ್ನ ಒಂದು ವ್ಯಕ್ತಿತ್ವ, ತನ್ನ ಗುಣಗಳು ಮತ್ತು ಆ ಸಮಸ್ತ ಜಗತ್ತಿಗೆ ಜೀವಿಗಳಿಗೆ ಪ್ರೀತಿ ಸೂಸುವಂತಹ ಆ ನೋಟ, ಅದೆಲ್ಲದರಿಂದ ಆ ಕಪಿ ಸೇನೆಯನ್ನು ಎಲ್ಲವನ್ನು ಸೆಳೆದಂತಹ ರಾಮ, ಅವನು ಕೂಡ ಕೃಷ್ಣ. ಕೊನೆಯದಾಗಿ ರಾಮ ಅವತಾರ ಸಮಾಪ್ತ ಮಾಡಿ ಹೋಗುವಾಗ ಏನಾಯ್ತು ಅಂತ ಹೇಳಿ ಇಲ್ಲಿ ನಮಗೆ ಮಣಿಮಂಜರಿ ಅಂತ ಒಂದು ಗ್ರಂಥದಲ್ಲಿ ತುಂಬಾ ಚೆನ್ನಾಗಿ ಸಿಗತ್ತೆ. ಆ ಪ್ರಜೆಗಳನ್ನೆಲ್ಲ ಸಮಾಯಾತ ಏ ಮೋಕ್ಷ ಪದೇಚ್ಛವಃ ಅಂತ ಕರಿತಾನಂತೆ. ಎಲ್ಲ ಕಡೆ ಡಂಗುರ ಸಾರದ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲದ ಮುಕ್ತಿ ಯೋಗ್ಯರನ್ನೆಲ್ಲ ತನ್ನ ಕಡೆಗೆ ಸೆಳೆದ ಅಂತ. ಅದು ಅಲ್ಲಿ ಹೇಳ್ತಾರೆ, ಸಮಾಯಾತ ಏ ಮೋಕ್ಷ ಪದೇಚ್ಛವಃ ಏವಂ ಆಘೋಷಯದ್ರಾಮೋ ದೂತೈರ್ದಿಕ್ಷು ಸಮಸ್ತಶಃ ಅಂತ. ಎಲ್ಲ ದಿಕ್ಕುಗಳಲ್ಲಿ ತಮ್ಮ ದೂತರನ್ನ ಕಳಿಸಿ ಅನೌನ್ಸ್ ಮಾಡಿಸಿದ್ನಂತೆ. ಯಾರ್ಯಾರು ಮೋಕ್ಷ ಪದವಿಯನ್ನ ಬಯಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ, ಎಲ್ಲರಿಗೂ ಮೋಕ್ಷ ಪದವಿ ಕೊಡ್ತೀನಿ ಅಂತ. ಬಹುಶಃ ಇಡೀ ಪೌರಾಣಿಕ ಇತಿಹಾಸದಲ್ಲಿ ಎಲ್ಲೇ ನೋಡಿದರೂ ಕೂಡ, ಯಾವುದೇ ರೂಪದ ಕಥೆಯನ್ನ ನೋಡಿದರೂ ಕೂಡ ನೇರವಾಗಿ ಮೋಕ್ಷ ಕೊಡ್ತೀನಿ ಬನ್ನಿ ಅಂತ ಕರೆದ ಇನ್ನೊಂದು ರೂಪ ನಮಗೆ ಸಿಗ್ಲಿಕ್ಕಿಲ್ಲ. ಬಹುಶಃ ಅದು ರಾಮನ ರೂಪ.
ಅಂದ್ರೆ ತನ್ನ ಎಲ್ಲ ಪ್ರಜೆಗಳನ್ನೆಲ್ಲ ಕರೆದ್ನಂತೆ, ಯಾರ್ಯಾರು ಮೋಕ್ಷ ಪದಕ್ಕೆ ಹೋಗಕ್ ಬರ್ತಿದ್ದೀರ ಅವರೆಲ್ಲ ಬನ್ರಿ ಮೋಕ್ಷ ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ಅದು ಇದು ಓಪನ್ ಆಫರ್ ಅಂತ ಎಲ್ಲ ಹೇಳಿ ಈಗ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆ, ಹಿಂದೆ ಇರ್ಲಿಲ್ಲ ಮುಂದೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ಓಪನ್ ಆಫರ್ ರಾಮ ಕೊಟ್ಟಿದ್ದು, ಎಲ್ಲ ಬನ್ರಿ ಅಂತ ಹೇಳಿ. ಹಾಗೆ ಕರೆದ್ರೆ ಅಂದ್ರೆ ಅಫ್ಕೋರ್ಸ್ ಆ ಜೀವಯೋಗ್ಯತೆ ಯಾರ್ಯಾರಿಗಿತ್ತೋ ಆ ಮೋಕ್ಷಕ್ಕೆ ಹೋಗುವಂತ ಆ ಎಲ್ಲ ಜೀವಿಗಳು ಕೂಡ ಅವನ ಹಿಂದೆ ಬಂದು ನಿಂತರಂತೆ, ನಾವು ಮೋಕ್ಷಕ್ಕೆ ಹೋಗೋಣ ರಾಮನ್ಗೆ. ಆ ಏಜಿನ ಮಿತಿ ಇಲ್ಲದೆ ಎಲ್ಲ ಸಣ್ಣ ಬಾಲಕರಿಂದ ಹಿಡಿದು ದೊಡ್ಡ ದೊಡ್ಡ ಮುದುಕರವರೆಗೂ ಎಲ್ಲರೂ ಕೂಡ ರಾಮನ ಹಿಂದೆ ನಡೆದ್ರಂತೆ. ನಾವು ಮೋಕ್ಷಕ್ಕೆ ಹೋಗ್ತಾ ಇವಿ, ರಾಮ ಕರೀತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ಆ ಎಲ್ಲ ಪ್ರಜೆಗಳನ್ನ ತನ್ನೊಡೆಗೆ ಸೆಳೆದವ ಅಂತ ಹೇಳಿ. ಅಥೋತ್ತರಾಂ ದಿಶಂ ದೇವ ಪ್ರತಸ್ಥೆ ಸಹ ಸೀತೆಯ ವಾನರಾದ್ಯೈ ನರಾದ್ಯೈ ಅಪಿ ಅಸಂಖ್ಯೈ ಜಂತುಭಿ ವೃತಃ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಕೇವಲ ಬರೀ ಮನುಷ್ಯರು ಬರಲಿಲ್ಲ, ಮನುಷ್ಯರಷ್ಟೇ ಮುಕ್ತಿಯೋಗ್ಯರಲ್ಲಲ್ಲ, ಎಲ್ಲ ಜೀವಿಗಳಲ್ಲಿಯೂ ಮುಕ್ತಿಯೋಗ್ಯ ಜೀವಿಗಳಿರುತ್ತೆ. ಅಲ್ಲಿ ಏನು ವಾನರರು ಬಂದ್ರಂತೆ, ನರರು ಅಂದ್ರೆ ಮನುಷ್ಯರು ಬಂದ್ರು, ಅಪಿ ಅಸಂಖ್ಯೈ ಜಂತುಭಿ ವೃತಃ ಅಂದ್ರೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಕೂಡ ಆ ರಾಮನ ಹಿಂದೆ ನಡೆದುವಂತೆ ಮೋಕ್ಷಕ್ಕೆ. ಹಾಗೆ ಎಲ್ಲರನ್ನೂ ಕೂಡ ಎಲ್ಲ ಮುಕ್ತಿಯೋಗ್ಯ ಜೀವಿಗಳನ್ನು ತನ್ನೊಡನೆ ಮೋಕ್ಷಕ್ಕೆ ಸೆಳೆದು ಕರ್ಷಣೆ ಮಾಡಿ ಕರೆದುಕೊಂಡು ಹೋದಂತಹ ರಾಮ ಅವನು ಕೂಡ ಕೃಷ್ಣನೇ. ಇದುವರೆಗೂ ಬೇರೆ ಬೇರೆ ಆ ಭಗವಂತನ ರೂಪಗಳಲ್ಲಿ ನಾಮಗಳಲ್ಲಿ ಈ ಕೃಷ್ಣ ಶಬ್ದದ ಅರ್ಥ ಹೇಗೆ ಅನ್ವಯ ಆಯಿತು ಅಂತ ನೋಡಿದ್ವಿ. ಕೃಷ್ಣ ಅನ್ನೋ ಹೆಸರಿನದ್ದೇ ಕೆಲವು ರೂಪಗಳಿದೆ. ಒಂದು ಮೂಲ ರೂಪ ಕೃಷ್ಣ ಅಂತ ಹೇಳಿ, ಈ ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ ನಾಮಕರಣ ಮಾಡುವಾಗ ಗರ್ಗಾಚಾರ್ಯರು ಹೇಳ್ತಾರಂತೆ, ನೋಡಪ್ಪ ಇದು ಕೃಷ್ಣ ಅಂದ್ರೆ ಮುದ್ದಾಗಿದ್ದಾನೆ, ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ರೂಪ ಅನ್ನೋ ಕಾರಣಕ್ಕೆ ಕೃಷ್ಣ, ಅಥವಾ ಕಪ್ಪಗಿದ್ದಾನೆ ಅನ್ನೋ ಕಾರಣಕ್ಕೆ ಕೃಷ್ಣ ಅಂತ ಇಟ್ಟಿದ್ದಲ್ಲ. ಇದು ವೇದಗಳಲ್ಲಿ ಹೇಳಿರುವಂತಹ ಭಗವಂತನ ನಾಮ. ಇದರ ಅರ್ಥವನ್ನು ಹೇಳಲಿಕ್ಕೆ ಪೂರ್ಣವಾಗಿ ನನ್ನ ಕೈಲೂ ಸಾಧ್ಯವಿಲ್ಲ, ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಕೈಲೂ ಸಾಧ್ಯ ಇಲ್ಲ. ಕೃಷ್ಣ ಮುದ್ದಾಗಿದ್ದಾನೆ ಕಪ್ಪಗಿದ್ದಾನೆ ಅನ್ನೋ ಅರ್ಥದಲ್ಲಿ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ ಅನ್ನುವ ಹಾಗೆ ಉಪದೇಶ ಮಾಡಿ ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡ್ತಾರಂತೆ. ಹಂಗೆ ಅದು ಒಂದು ಕೃಷ್ಣ ಅಂತ ನಾಮ. ಇನ್ನೊಂದು ಕೃಷ್ಣ ಅಂತ ಅನ್ನೋದು ಅಂದ್ರೆ ಮೂಲ ರೂಪದಲ್ಲಿನೂ ಕೂಡ ಕೃಷ್ಣ ಅಂತ ಒಂದು ಹೆಸರಿದೆ ಅಂತ ಆಯ್ತು. ಇನ್ನೊಂದು ವಾಸಿಷ್ಠ ಕೃಷ್ಣನಾಗಿ, ಅಂದ್ರೆ ವಾಸಿಷ್ಠ ಕೃಷ್ಣ ನಾವು ಹಿಂದಿನ ಕೆಲವು ಶ್ಲೋಕಗಳಲ್ಲಿ ಗಮನಿಸಿದ್ವಿ. ವೇದವ್ಯಾಸರ ಮೂಲ ನಾಮ ಕೃಷ್ಣ ಅಂತ ಹೇಳಿ, ವಸಿಷ್ಠರ ಗೋತ್ರದಲ್ಲಿ ಬಂದವರಾದ್ರಿಂದ ವಾಸಿಷ್ಠ ಕೃಷ್ಣ, ದ್ವೀಪದಲ್ಲಿ ಆಶ್ರಿತರಾಗಿದ್ದರಿಂದ ಕೃಷ್ಣ ದ್ವೈಪಾಯನ ಅಥವಾ ದ್ವೈಪಾಯನ ಕೃಷ್ಣರು ಅಂತ ಹೇಳಿ, ಅಥವಾ ಪಾರಾಶರ್ಯ ಅಂತ ಹೇಳಿ ಪರಾಶರನ ಮಗ ಕೃಷ್ಣ ಅಂತ. ಇನ್ನೊಂದು ನಾವು ನರನಾರಾಯಣ ಅಂತ ಕೇಳಿದ್ದೀವಿ ಮಹಾಭಾರತದಲ್ಲಿ, ಅಂದ್ರೆ ನರನಾರಾಯಣರೇ ಕೃಷ್ಣ ಮತ್ತೆ ಅರ್ಜುನರಾಗಿ ಬಂದ್ರು ಅಂತ ಕಥೆ ಕೇಳಿದ್ದೇವೆ. ಹಾಗೆ ಆ ನರನಾರಾಯಣರ ಜೊತೆ ಇನ್ನಿಬ್ರು ಸೋದರರಿದ್ರು, ಹರಿ ಮತ್ತೆ ಕೃಷ್ಣ ಅಂತ ಹೇಳಿ, ಅಲ್ಲಿ ಒಂದು ಕೃಷ್ಣ ರೂಪ. ಮತ್ತೆ ನಮಗೆಲ್ಲರಿಗೂ ಗೊತ್ತಿರುವಂತಹ ಗೋಕುಲದಲ್ಲಿ ಆಡಿದಂತಹ ವಸುದೇವ ದೇವಕಿಯರ ನಂದ ಯಶೋದೆಯರ ಮುದ್ದಿನ ಮಗ ಕೃಷ್ಣ ಅಂತ ಹೇಳಿ. ಇಲ್ಲಿ ವ್ಯಾಸರು ಕೃಷ್ಣ, ಆ ಕೃಷ್ಣ ಹೇಗೆ ಅನ್ವಯ, ಅವರ ಆಕರ್ಷಣೆ ಅನ್ನುವುದು ಹೇಗೆ ಅನ್ವಯ ಅಂತಂದ್ರೆ, ಆ ಕಾಲದಲ್ಲಿ ಅಂದ್ರೆ ವೇದವ್ಯಾಸರ ಅವತಾರಕ್ಕೂ ಮುಂಚೆ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ನಡೆದಿದ್ವು. ಏನಂದ್ರೆ ಇಡೀ ದೇಶದಲ್ಲಿ ಬರ ಬಂದಿತ್ತು, ವರ್ಷಗಟ್ಟಲೆ ಮಳೆ ಆಗಿರ್ಲಿಲ್ಲ, ಜೀವಿಗಳೆಲ್ಲ ಸಾಯ್ತಾ ಇದ್ವು. ಅಲ್ಲಿ ಆ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿದ್ದ ಒಂದಷ್ಟು ಬಹಳಷ್ಟು ಜನ ಈ ವೇದ ಅಧ್ಯಯನ ಮಾಡ್ಕೊಂಡಿದ್ದವರು, ಅಧ್ಯಾಪನ ಮಾಡ್ಕೊಂಡಿದ್ದವರು, ಬ್ರಾಹ್ಮಣರು, ಸಣ್ಣ ಸಣ್ಣ ಋಷಿಗಳೆಲ್ಲ ಯಾರ್ಯಾರಿದ್ರು ಅವ್ರಿಗೆಲ್ಲ ಒಂದು ವಿಷಯ ಗೊತ್ತಾಯ್ತು. ಗೌತಮರು ಎಲ್ಲಿದ್ದಾರೋ ಆ ಕ್ಷೇತ್ರದಲ್ಲಿ ಜಲ ಸಮೃದ್ಧಿ ಇದೆ, ಅನ್ನ ಸಮೃದ್ಧಿ ಇದೆ ಅಂತ ಹೇಳಿ. ಹಾಗಾಗಿ ಅವರೆಲ್ಲ ತಮ್ಮ ಶಿಷ್ಯಂದ್ರನ್ನೆಲ್ಲ ಕರ್ಕೊಂಡು ಬಂದು ಸಹಸ್ರ ಸಂಖ್ಯೆಯಲ್ಲಿ ಗೌತಮರ ಆಶ್ರಮಕ್ಕೆ ಬಂದು ಸೇರ್ಕೊಂಡಿದ್ರು. ಎಲ್ಲ ಸಮೃದ್ಧವಾಗಿದ್ರು. ಕೆಲವು ವರ್ಷಗಳು ನಡೀತು, ಹಾಗೆ ಕಳೀತು. ಆಮೇಲೆ ವಿಷಯಗಳು ತಡವಾಗಿ ಬಂದು ಇವ್ರ ಗಮನಕ್ಕೆ, ಅಂದ್ರೆ ಬೇರೆ ಎಲ್ಲ ಕಡೆ ಈಗ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ, ಸಮೃದ್ಧವಾಗಿದೆ ಅಂದ ತಕ್ಷಣ ಮನೆ ಕಡೆ ನೆನಪಿಗೆ ಬಂತು ಅಲ್ಲಿದ್ದವ್ರಿಗೆಲ್ಲ. ಅಯ್ಯೋ ನನ್ನ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಶಿಷ್ಯಂದ್ರ ಜೊತೆ ಇಲ್ಲಿ ಬಂದು ಅಧ್ಯಯನ ಮಾಡ್ತಾ ಕೂತ್ಕೊಂಡ್ಬಿಟ್ವಿ, ಅವ್ರ ಪಾಡಿ ಏನಾಯ್ತು ನೋಡ್ಲೇ ಇಲ್ಲ.
ಅಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ತುಡಿತ ಶುರು ಆಯ್ತು. ಅದು ತಮ್ಮ ಮನೆ, ಆ ತಮ್ಮ ಆಸ್ತಿ ಏನೇನಿತ್ತು ಅದ್ರ ಸೆಳೆತ ಮತ್ತೆ ಶುರು ಆಯ್ತು. ಮತ್ತೆ ಅವಾಗ ಏನಾಯ್ತು, ಇವರು ಗೌತಮರು ಹೇಳ್ತಾರಂತೆ ಅವ್ರಿಗೆ ಇಷ್ಟು ಜನ ಜ್ಞಾನಿಗಳು ಋಷಿಗಳು ಆ ಆ ವಿದ್ಯಾರ್ಥಿಗಳು ಸಿಕ್ಕಿದಾರಲ್ಲ ಅನ್ನೋ ಒಂದು ಖುಷಿ. ಅಂದ್ರೆ ಇವರೆಲ್ಲ ಹೊಟ್ಟೋದ್ರೆ ಮತ್ತೆ ಖಾಲಿ ಖಾಲಿ ಆಗ್ಬಿಡುತ್ತಲ್ಲ ಆಶ್ರಮ ಅಂತ ಹೇಳಿ, ಇಲ್ಲ ಇನ್ ಸ್ವಲ್ಪ ದಿನ ಇರಿ, ಇನ್ ಸ್ವಲ್ಪ ದಿನ ಇರಿ, ಏನ್ ಅರ್ಜೆಂಟು, ಈ ರೀತಿ ಎಲ್ಲ ಆಗಿ ಅವ್ರಿಗೆ ಸಂಭಾಳಿಸ್ಕೊಂಡು ಇನ್ ಸ್ವಲ್ಪ ದಿನ ತಳ್ತಾ ಹೋದ್ರಂತೆ. ಕೊನೆಗೆ ಅಲ್ಲಿದ್ದವ್ರಿಗೆಲ್ಲ ತಡ್ಕೊಳಕ್ ಆಗ್ಲಿಲ್ಲ, ಏನಿದು ಇವರು ಏನ್ ಮಾಡಿದ್ರು ಹೋಗಕ್ ಬಿಡಲ್ಲ ಅಂತ. ಅಂದ್ರೆ ಯಾವಾಗ ಅವಶ್ಯಕತೆ ಇತ್ತೋ ಅವಾಗ ಬಂದ್ರು, ಈಗ ಅವರ ಅವಶ್ಯಕತೆ ತೀರ್ತು, ಅಲ್ಲಿ ಸಮೃದ್ಧ ಹೋಗಿದೆ, ಮನೆಯೆಲ್ಲ ನೆನಪಾಯ್ತು, ಹೋಗುವಾಗ ಒಂದಷ್ಟು ದುರ್ಬುದ್ಧಿ ಬಂತಂತೆ ಅವ್ರಿಗೆ. ಏನ್ ಮಾಡಿದ್ರು ಬಿಡಲ್ವಲ್ಲ ಇವ್ರು, ತಡಿ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಮಾಯಾ ರೂಪದ ಒಂದು ಗೋವನ್ನ ಸೃಷ್ಟಿ ಮಾಡಿ ಅವ್ರ ಹತ್ರ ಕಳಿಸಿದ್ರಂತೆ. ಅಲ್ಲಿ ಯಜ್ಞ ಯಾಗಕ್ಕೆ ಇಟ್ಟಿದ್ದಂತಹ ಏನೋ ಒಂದು ಅದನ್ನೇನೋ ತಿನ್ನಕ್ ಹೋಯ್ತು. ಇವರು ಗೌತಮರು ಹೈ ಅಂತ ಸುಮ್ನೆ ಬಾಯಿ ಮಾತಿಗೆ ಹಿಂಗೆ ಕೈ ಹಿಂಗೆ ಮುಟ್ಟಿ ಕೂಡ ಇಲ್ಲ, ಕೈ ಹಿಂಗೆ ಸನ್ನೆ ಮಾಡಿ ಆ ಕಡೆ ಹೋಗು ಅನ್ನೋಂಗೆ ಹೇಳಿದ್ದಾರೆ. ಅಷ್ಟೊತ್ತರಲ್ಲಿ ಆ ಆ ಹಸು, ಮಾಯಾ ಹಸು ಬಿದ್ದು ಸತ್ತೋಯ್ತಂತೆ. ಅಲ್ಲಿಗೆ ಅಲ್ಲಿದ್ದವರೆಲ್ಲ ಓ ನಿಮ್ಮಿಂದ ಗೋಹತ್ಯೆ ಆಗಿದೆ, ಗೋಹತ್ಯೆ ಇರೋ ದೋಷ ಇರೋರ ಜೊತೆ ನಾವು ಬರಲ್ಲ, ನಮಗೂ ದೋಷ ಇದ್ಬಿಡುತ್ತೆ, ನಾವೆಲ್ಲ ಹೊಟ್ಟೋಗ್ತೀವಿ ಅಂತ ಅದೇ ನೆಪ ಮಾಡ್ಕೊಂಡು ಹೊಟ್ಟೋದ್ರಂತೆ. ಇವ್ರಿಗೆ ಬಹಳ ಚಿಂತೆ ಆಯಿತು ಗೌತಮರಿಗೆ. ಕೊನೆಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅವರ ಹಾಗೆ ಕೂತಿದ್ದಾಗ ಅವರ ಧ್ಯಾನದ ಕಣ್ಣಿಗೆ ಗೊತ್ತಾಯ್ತು ಇವರ ದುರುದ್ದೇಶ. ಅಂದ್ರೆ ಅವಶ್ಯಕತೆ ಇದ್ದಾಗ ಬಂದು ಆಯ್ತು ಅನ್ನದಾನ ಮಾಡದೆ ಸಂತೋಷ, ಆದ್ರೆ ಹೋಗ್ತಾ ಅನ್ಯಾಯವಾಗಿ ನನ್ಗೆ ಹೀಗೆ ಒಂದು ಗೋಹತ್ಯೆ ಅನ್ನುವಂಥ ಪಾಪದ ಇದನ್ನ ಮಾಡಿ ಹೋದ್ರಲ್ಲ, ಇದು ನಿಜವಾಗಲಿ ಬ್ರಾಹ್ಮಣರ ಗುಣ ಅಲ್ಲ. ಈ ರೀತಿಯಾದಂತಹ ದುಷ್ಟ ಗುಣ ಇರೋರು ವೇದ ಅಧ್ಯಯನ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅವ್ರಿಗೆಲ್ಲರೂ ನಿಮ್ಮ ಬ್ರಾಹ್ಮಣತ್ವ ಮತ್ತು ವೇದ ನಶಿಸಿ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಅಂದ್ರೆ ಈ ತರ ಒಂದು ಸಣ್ಣ ಮನಸ್ಸಿನವರು ವೇದ ಕಲೀಲಿಕ್ಕೆ ಲಾಯಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಶಾಪ ಕೊಡ್ತಾರೆ. ಅವತ್ತಿಗೆ ವೇದ ಏನಾಗುತ್ತೆ, ನಶಿಸಿ ಹೋಗ್ತಾ ಹೋಗುತ್ತೆ, ಹರಿದು ಹಂಚೋಗುತ್ತೆ, ಎಲ್ಲೋ ಒಬ್ರೋ ಇಬ್ರೋ ವೇದ ಅಧ್ಯಯನ ಮಾಡ್ಕೊಳ್ಳೋರು ಉಳ್ಕೋತಾರೆ. ಈ ರೀತಿಯಾಗಿ ವೇದಗಳೇ ಅಮೂಲಾಗ್ರವಾಗಿ ನಾಶ ಆಗುತ್ತೆ ಅನ್ನೋಂತಹ ಕಾಲದಲ್ಲಿ ಅವತರಿಸಿ ಬಂದವರು ವಾಸಿಷ್ಠ ಕೃಷ್ಣ ಅವ್ರೇನ್ ಮಾಡಿದ್ರು, ಎಲ್ಲ ಕಡೆ ಹರಿದು ಹಂಚಿ ಹೋಗಿದಂತಹ ಎಲ್ಲ ವೇದಗಳನ್ನ ಒತ್ತಟ್ಟಿಗೆ ಸೇರಿಸಿದ್ರು. ಅದಕ್ಕೆ ಒಂದು ಚೌಕಟ್ಟನ್ನು ಮಾಡಿ 3 ವಿಭಾಗವಾಗಿ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೇಳಿ 3 ಭಾಗವಾಗಿ ಮಾಡಿ ಲೋಕಕ್ಕೆ ಮತ್ತೆ ಅದನ್ನ ಅಧ್ಯಯನ ಪರಂಪರೆಗೆ ತಂದು ಕೊಟ್ರು. ಹಾಗಾಗಿ ಪೂರ್ತಿ ನಶಿಸಿ ಹೋಗುವ ಹಂತದಲ್ಲಿದ್ದ ವೇದಗಳನ್ನೆಲ್ಲ ತನ್ನೆಡೆಗೆ ಕರ್ಷಿಸಿ ಮತ್ತೆ ವೈದಿಕರನ್ನೂ ಕೂಡ ಆ ವೇದ ಮಾರ್ಗದಿಂದಲೇ ದಾರಿ ತಪ್ಪಿ ಅನ್ಯಾಯವಾಗಿ ಹಾಳಾಗೋಗ್ತಾ ಇದ್ದಂತಹ ಆ ಎಲ್ಲ ವೈದಿಕರನ್ನು ಮತ್ತೆ ವೇದಗಳನ್ನೆಲ್ಲ ತನ್ನೆಡೆಗೆ ಸೆಳೆದು ಕರ್ಷಣೆನೆ ಮಾಡಿ ಆ ವೈದಿಕರನ್ನು ಉದ್ಧಾರ ಮಾಡಿ ವೇದಗಳನ್ನು ಕೂಡ ಮತ್ತೆ ಜಗಕ್ಕೆ ಕೊಟ್ಟಂತಹ ವಾಸಿಷ್ಠ ಕೃಷ್ಣ ಆ ವೇದಗಳನ್ನೆಲ್ಲ ಆ ಸಂಕಲನ ಮಾಡಿದ್ರಿಂದ ಅವ್ರಿಗೆ ವ್ಯಾಸ ಅಂತ ಹೇಳಿ, ಅದೊಂದು ವ್ಯಾಸ ಅನ್ನೋದೇ ಅದೊಂದು ಪೋಸ್ಟ್. ಅದು ನಮ್ಗೆ ಪ್ರೊಫೆಸರ್ ಅಂತ ಹೇಳ್ತಾರಲ್ವಾ, ಈ ರೀತಿಯಾದಂತಹ ಒಂದು ಪೋಸ್ಟ್ ವ್ಯಾಸ ಅನ್ನೋದು. ಆ ಒಂದು ಪಟ್ಟ ಅಂದ್ರೆ ಆ ಇದನ್ನ ಅವರು ಹಾಗೆ ಗಳಿಸಿದ್ರು, ಹಾಗೆ ಅವರು ವ್ಯಾಸರಾದರು. ಹಾಗಾಗಿ ವೇದಗಳನ್ನೆಲ್ಲ ಕರ್ಷಿಸಿ ತನ್ನೆಡೆಗೆ ಸೆಳೆದು ಮತ್ತೆ ಆ ವೇದಗಳನ್ನ ಉದ್ಧಾರ ಮಾಡಿ ಜಗತ್ತಿಗೆ ಕೊಟ್ಟದ್ರಿಂದ ವ್ಯಾಸರು ಕೂಡ ಕೃಷ್ಣ ಅಂತ. ಇನ್ನ ಸಾಕ್ಷಾತ್ ಕೃಷ್ಣಾವತಾರದಲ್ಲಂತೂ ನಾವು ಕೇಳೋ ಹಾಗೆ ಇಲ್ಲ. ಈ ಎಲ್ಲ ಚಿಂತನೆ ಕೇವಲ ಅಂತಂದ್ರೆ ಅಂದ್ರೆ ಅಟ್ಲೀಸ್ಟ್ ಅನ್ನೋ ಅರ್ಥದಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಅಂದ್ರೆ ಈಗ ಕೃಷ್ಣ ರೂಪಕ್ಕೆ ಬರೋಣ. ಕೃಷ್ಣ ಹೇಗೆ, ಕೃಷ್ಣ ಆಕರ್ಷಣೆಯ ವಸ್ತು ಅಂತ ಹೇಳಿ ಇದ್ರ ಬಗ್ಗೆ ಅಂತೂ ಗೊತ್ತೇ ಇದೆ. ನಾವು ಧಾರಾವಾಹಿಗಳಲ್ಲಿ ನೋಡಿದೀವಿ, ಗ್ರಂಥಗಳಲ್ಲಿ ಓದಿದೀವಿ, ಕಾದಂಬರಿಗಳಿವೆ. ಹೀಗೆ ಕೃಷ್ಣಾವತಾರದಲ್ಲಿ ಅಂದ್ರೆ ಹುಟ್ಟದಾಗಿಂದಲೂ ಅವನು ಕರ್ಷಣ. ಹಿಂದೆ ಅಗ್ರಾಹ್ಯ ಅನ್ನುವಾಗ ನೋಡಿದ್ವಿ, ಎಲ್ಲರೂ ಅವನನ್ನ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿ. ಕೃಷ್ಣನನ್ನ ಸೆಳೆಯಲಿಕ್ಕೆ ಹಿಡಿಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ರು ಅವರೆಲ್ಲ ಫೇಲ್ ಆದ್ರು. ಬಟ್ ಕೃಷ್ಣ ಯಾರ್ಯಾರನ್ನ ಏನೇನ್ ಸೆಳೆದ್ನೋ ಅದರಲ್ಲೆಲ್ಲ ಅವನು ಸಕ್ಸಸ್ ಆದ. ಎಲ್ಲರೂ ಇವನು ಸೆಳೆತಕ್ಕೆ ಒಳಗಾದವರೇ ಆದ್ರು. ಹಾಗಾಗಿ ಕೃಷ್ಣ ಆಕರ್ಷಣೆ ಮಾಡಿದವನು ಕೃಷ್ಣ. ಅಂದ್ರೆ ಆ ಕಾಲದಲ್ಲಿ ಎಲ್ಲ ಎಷ್ಟೊಂದು
ನೂರಾರು ಜನ ಅಸುರರೆಲ್ಲ ಬಂದರು, ರಾಕ್ಷಸರು ಬಂದರು. ಅವರನ್ನೆಲ್ಲ ಅಘಾಸುರ ಅಂಥೇಳಿ, ಧೇನುಕಾಸುರ, ಇನ್ಯಾವನೋ ತೃಣಾವರ್ತ, ಹೀಗೆ ಎಷ್ಟೊಂದು ಜನ ಅಸುರರು ಬಂದರು. ಅವ್ರನ್ನ ಕೇಶಿ ಅಂತ ಒಬ್ಬ ಬಂದ, ಶಕಟಾಸುರ ಬಂದ. ಹೀಗೆ ಎಲ್ಲರನ್ನು ಕೂಡ ಅವರೆಲ್ಲ ಪ್ರಾಣವನ್ನ ಕರ್ಷಣ ಮಾಡಿದವನು ಕೃಷ್ಣ ಅಂತ ಹೇಳಿ. ಮತ್ತೆ ಇಷ್ಟೆಲ್ಲ ಆಯಿತು. ಇನ್ನೊಂದು ಅದ್ಭುತವಾದಂತಹ ಒಂದು ಸಂದರ್ಭ, ನಾವು ಅದನ್ನು ಕೂಡ ಅಗ್ರಾಹ್ಯದಲ್ಲಿ ನೋಡಿದ್ವಿ. ಆ ಗೋಪಿ ಗೀತೆಯ ಸಂದರ್ಭ. ಗೋಪಿಯರೆಲ್ಲರೂ ಕೂಡ ಮೊದಲಿಗೆ ಕೃಷ್ಣನಿಗೆ ಅವರು ವಶರಾಗೋಗಿದ್ದಾರೆ. ಕೃಷ್ಣ ಅವ್ರನ್ನೆಲ್ಲನೂ ಆಕರ್ಷಿಸಿ ಆಗಿದೆ. 16,000 ಜನ ಅಂತ ಏನು ಹೇಳ್ತಾರಲ್ಲ, ಇದೆಲ್ಲ ಏನಂದ್ರೆ ಆ 16,000 ಎಲ್ಲ ಅಗ್ನಿಪುತ್ರರಂತೆ. ಅವರೆಲ್ಲರೂ ಕೂಡ ಕೃಷ್ಣನನ್ನ ಪತಿಯಾಗಿ ಪಡಿಬೇಕು, ಭಗವಂತನನ್ನ ಪತಿಯಾಗಿ ಪಡಿಬೇಕು ಅಂತ ಹೇಳಿ ತಪಸ್ಸು ಮಾಡಿದ್ದವರು. ಅವ್ರಿಗೆಲ್ಲ ಪತಿ ಆಗ್ಲಿಕ್ಕಿತ್ತು. ಅಂದ್ರೆ ಹಾಗೆ ಅಷ್ಟು ಜನ ಎಲ್ಲ ಗೋಪಿಯರನ್ನೆಲ್ಲ ಅವನ ಸೆಳೆತಕ್ಕೆ ಒಳಗಾಗಿದ್ರು. ಅವನು ಮಾರು ಹೋಗಿದ್ರು. ಅವನು ಒಮ್ಮೆ ನೋಡಿದ್ರೆ ಸಾಕು, ಅವನು ನಕ್ರೆ ಸಾಕು, ಅವನ ಸ್ಪರ್ಶ ಸಿಕ್ಕರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದಂತಹ ಗೋಪಿಯರು ಅವರೆಲ್ಲ ಆ ಕಾಡಿನಲ್ಲಿ ಬಂದಿದ್ರು. ಅದನ್ನ ನಾವು ಹಿಂದಿನ ಅಗ್ರಾಹ್ಯ ಅನ್ನೋ ಕಡೆ ನೋಡಿದ್ವಿ. ಅಲ್ಲಿ ಏನಾಗಿತ್ತು, ಅವರಿಗೆಲ್ಲ ಅಹಂಕಾರ ಬಂದಿತ್ತು. ಕೃಷ್ಣನ ಸಾಮೀಪ್ಯವನ್ನ, ಅವನ ಪ್ರೀತಿಯನ್ನ ದುರುಪಯೋಗ ಮಾಡಿಕೊಳ್ಳುವಂತಹ ಮಟ್ಟಕ್ಕೆ ಹೋಗಿತ್ತು. ಆಗ ಅವನು ಇದ್ದಕ್ಕಿದ್ದಂಗೆ ಮಾಯವಾದ. ಅವಾಗ ಏನಾಯ್ತು, ಅವರೆಲ್ಲ ಅಳಲಕ್ಕೆ ಶುರು ಮಾಡಿದ್ರು, ರಾಗವಾಗಿ ಹತ್ರು ಅಂತ ಶುಕಾಚಾರ್ಯರು ಹೇಳ್ತಾರಲ್ಲ, ಅದನ್ನ ನೋಡಿದ್ವಿ. ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ಅಂತ ಹೇಳಿ. ಅವ್ರಿಗೆ ತಪ್ಪಿನ ಅರಿವಾಗಿತ್ತು, ಕೃಷ್ಣನನ್ನ ನೋಡಲೇಬೇಕು, ನೀನು ಕಾಣಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ರು. ಅವಾಗ ಶುಕಾಚಾರ್ಯರು ಹೇಳ್ತಾರೆ, ತಾಸಾಮಾವಿರಭೂಚ್ಛೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ಹೇಳಿ. ಅಂದ್ರೆ ಆ ಎಲ್ಲರಿಗೂ ಮನ್ಮಥರಲ್ಲಿ ಮನ್ಮಥನಾಗಿ ಅತ್ಯಾಕರ್ಷಕ. ಮೊದಲೇ ಕೃಷ್ಣ ಅಂದ್ರೆ ಆಕರ್ಷಕ, ಇನ್ನು ಇವನು ಕೂಡ ಒಂಥರ ಆ ಚಾರ್ಮಿಂಗ್ ಸ್ಮೈಲ್ ಅಂತಾರಲ್ಲ, ಆ ತರ ನಗು ಮುಖ ಇಟ್ಕೊಂಡು ಮನ್ಮಥರಿಗೂ ಕೂಡ ಹೊಟ್ಟೆ ಉರ್ಕೊಳ್ಳಂಗೆ, ಅವರಲ್ಲಿಯೂ ಮನ್ಮಥರಲ್ಲಿ ಮನ್ಮಥನಾಗಿ ಕಾಣಿಸ್ಕೊಂಡಂತೆ. ತಾಸಾಂ ಆವಿರಭೂತ್ ಛೌರಿಹಿ ಸ್ಮಯಮಾನ ಮುಖಾಂಬುಜ ಅಂತೆ. ಅವನು ಮರಳುಗೊಳಿಸುವಂತಹ ಆ ನಗುಮಗ, ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ, ಆ ಹಾರಗಳನ್ನ ಧರಿಸ್ಕೊಂಡಿದ್ದ, ಪೀತಾಂಬರ ಆ ರೇಷ್ಮೆ ವಸ್ತ್ರಗಳನ್ನು ಉಟ್ಟುಕೊಂಡು ಅವನ ಯಥಾರೂಪದಲ್ಲಿ ಇನ್ನೂ ಹೆಚ್ಚು ಆಕರ್ಷಕ ಅಂತಹ ರೂಪದಲ್ಲಿ ಬಂದು ಅವರನ್ನ ಸೆಳೆದವ ಕೃಷ್ಣ. ಮತ್ತೆ ಯುದ್ಧದ ಸಮಯಕ್ಕೆ ಬಂದ್ವಿ. ಯುದ್ಧದ ಆ ಪರ್ವ, ಯುದ್ಧ ಪರ್ವದಕ್ಕೆ ಬಂದಿದ್ದೀವಿ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಬಂದು ನಿಂತಾಗಿದೆ. ಕೃಷ್ಣನ ಸಾರಥ್ಯ ಬೇಕು ಅಂತ ಅರ್ಜುನ ಕೇಳಿದ್ದಾನೆ. ಹಾಗಾಗಿ ಅರ್ಜುನನ ಸಾರಥ್ಯವನ್ನು ಮಾಡಿ ಅವನ ಕುದುರೆ ರಥಗಳನ್ನ ಸೆಳೆದವ, ಕರ್ಷಣೆ ಮಾಡಿದವ ಕೃಷ್ಣ ಅಂತ ಒಂದು ಅರ್ಥ. ಆಮೇಲೆ ಆ ಯುದ್ಧ ಭೂಮಿಯ ನಡುವೆ ಹೋಗಿ ಅವನ ನೆಂಟ್ರಿಷ್ಟರಲ್ಲೇ ಎದುರುಗಡೆ ತಗೊಂಡು ಬಂದು ಕೂಡಿಸಿ ಅವನ ಸುಪ್ತವಾಗಿದ್ದ ಎಲ್ಲ ಭಾವನೆಗಳನ್ನು ಸೆಳೆದು ಕರ್ಷಣೆ ಮಾಡಿ ಅದನ್ನ ತೊಳೆದು, ನಾವು ಭಾವನಃ ಅನ್ನುವಂತಹ ನಾಮವನ್ನು ಚಿಂತನೆ ಮಾಡುವಾಗ ಈ ಕಥೆಯನ್ನ ಗಮನಿಸಿದ್ವಿ. ಹಾಗೆ ಅವನ ಒಳಗಿನ ಎಲ್ಲ ದೋಷಗಳನ್ನು, ಕಶ್ಮಲಗಳನ್ನು ಕರ್ಷಣೆ ಮಾಡಿ ಅವನ್ನ ತಿಳಿಗೊಳಿಸಿ ಮತ್ತೆ ಯುದ್ಧಕ್ಕೆ ಅನುಮಾಡಿಸಿದವನು ಕೃಷ್ಣ. ಮತ್ತೆ ಅಲ್ಲಿ ಸೇರಿದ್ದ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಸೈನಿಕರು ಅಲ್ಲಿ ಸೇರಿದ್ದಾರೆ. 21 ಅಕ್ಷೋಹಿಣಿಯ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಅಲ್ಲಿ ಸೇರಿದೆ. 21 ಅಕ್ಷೋಹಿಣಿ ಅಂದ್ರೆ ಇದಕ್ಕೂ ಹಿಂದೆ ಜರಾಸಂಧ ತಗೊಂಡು ಬಂದಿದ್ದಂತಹ 21 ಅಕ್ಷೋಹಿಣಿ ಸೈನ್ಯದ ಪ್ರಾಣವನ್ನೆಲ್ಲ ಸೆಳೆದಾಗಿದೆ. ಅವನು ಜರಾಸಂಧನನ್ನು ಸೆಳೆದಾಯ್ತು. ಕೊನೆಗೆ ಈಗ ಇನ್ನ ಅಳಿದುಳಿದ 18 ಅಕ್ಷೋಹಿಣಿ ಸೈನ್ಯಗಳಿತ್ತು. ಆ ದುಷ್ಟ ಕ್ಷತ್ರಿಯರಂತಹ ಸೇರಿದವರಿದ್ರು, ಸತ್ ಕ್ಷತ್ರಿಯರು ಕೂಡ ಅಲ್ಲಿದ್ರು. ಅವರವರ ಯೋಗ್ಯತೆ ತಕ್ಕಂತೆ ಅವರೆಲ್ಲರನ್ನು ತನ್ನೆಡೆಗೆ ಅವರ ಪ್ರಾಣವನ್ನು ಸೆಳೆದ. ಅದನ್ನೇ ಹೇಳ್ತಾನಲ್ಲ ಅರ್ಜುನಂಗೆ, ಇಲ್ಲಿ ಯಾರ್ಯಾರು ನಿನಗೆ ಕಾಣಿಸ್ತಿದಾರೋ ಇವರನ್ನೆಲ್ಲ ನಾನು ಆಗ್ಲೇ ಕೊಂದಾಗಿದೆ, ನೀನ್ ನೆಪಕ್ಕೆ ಮಾತ್ರ ಬಾಣ ಬಿಡು ಅಷ್ಟೇ ಅಂತ ಹೇಳಿ.
ಹಾಗೆ ಅವರೆಲ್ಲರ ಪ್ರಾಣವನ್ನ ಕರ್ಷಣೆ ಮಾಡಿದವನು ಕೃಷ್ಣ ಅಂತ ಹೇಳಿ. ಹಂಗಾಗಿ ಕರ್ಷತಿ ಇತಿ ಕೃಷ್ಣ ಅಂತ. ಇದು ಇನ್ನೊಂದು ಅರ್ಥ ಏನಂದ್ರೆ, ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ಅಂತ ವ್ಯಾಖ್ಯಾನ ಕೊಡ್ತಾರೆ ಶಾಸ್ತ್ರಕಾರರು. ನ ಅಂದ್ರೆ ಆನಂದ, ಕೃಷ್ಣ ಅಂದರೆ ಭೂಮಿಗೆ ಇಳಿದ ಆನಂದಮಯ ರೂಪ ಅಂತ ಹೇಳಿ. ಅಂದ್ರೆ ಅವ್ರು ಹೇಗೆ ಆನಂದಮಯ ಅಂದ್ರೆ ಅವನು ಸಪ್ಪಗಿದ್ದ ಕ್ಷಣಗಳನ್ನ ಯಾರಿಗೂ ನೋಡಿ ಗೊತ್ತೇ ಇಲ್ಲ. ಅವನು ಇಡೀ ಅವತಾರ ಕಾಲದಲ್ಲಿ ಯಾವಾಗಲೂ ಸಪ್ಪಗಿರ್ಲಿಲ್ಲ, ಆಯ್ತು, ನಗುಮುಖದಲ್ಲೇ ಇದ್ದ. ಹೇಗೆ ಅಂದ್ರೆ ಆ ಒಂದೇ ಒಂದು ಬಾರಿ ಅವನು ಸ್ವಲ್ಪ ಏನೋ ಕೋಪ ಮಾಡ್ಕೊಂಡಂಗೆ ದುಗುಡದಲ್ಲಿದ್ದಂಗೆ ತೋರ್ಸ್ಕೊಂಡಿದ್ನಂತೆ. ಯಾವಾಗ ಅಂತಂದ್ರೆ ಮಹಾಭಾರತ ಯುದ್ಧ ಮುಗ್ದಿದೆ, ಧರ್ಮರಾಜನಿಗೆ ಪಟ್ಟಾಭಿಷೇಕ ಎಲ್ಲ ಆಗಿದೆ, ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದ್ದಾರೆ, ಉತ್ತರಾಯಣ ಪುಣ್ಯಕಾಲ ಕಾಯ್ತಾ ಇದ್ದಾರೆ, ಅವಾಗ ತಮ್ಮ ಯೋಗ ಶಕ್ತಿಯಿಂದ ಪ್ರಾಣ ಬಿಡಬೇಕು ಅಂತ ಹೇಳಿ. ಆಗ ಅವ್ರು ಇನ್ನೊಂದೆರಡು ದಿನದಲ್ಲಿ ಪ್ರಾಣ ತ್ಯಾಗ ಮಾಡ್ತಾರೆ ಅನ್ನುವಾಗ ಕೃಷ್ಣ ಸಪ್ಪಗೆ ಕೂತಿದ್ನಂತೆ. ಎಲ್ಲ ವಿನೋದದಿಂದ ಕೂತಿದ್ದಾರೆ ಆ ಸ್ಥಾನದಲ್ಲಿ, ಏನೋ ನಡೀತಾ ಇದೆ. ಕೃಷ್ಣ ಸಪ್ಪಗಿರ್ ನೋಡಿ ಪಾಂಡವರು ಯುಧಿಷ್ಠರು ಎಲ್ಲ ಬಂದು ಕೇಳಿದ್ರಂತೆ, ಅಲ್ಲಪ್ಪ, ಎಲ್ಲ ಕಷ್ಟಕಾಲ ಎಲ್ಲ ಮುಗೀತು, ಸಾಮ್ರಾಜ್ಯ ಬಂದಿದೆ, ಧರ್ಮಬದ್ಧವಾಗಿ ಆಡಳಿತ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಲ್ಲ, ಮತ್ತೆ ಯಾಕೆ ನೀನು ಮುಖ ಸಪ್ಪಕ್ಕೆ ಮಾಡ್ಕೊಂಡು ಕೂತಿದಿ ಅಂತ ಕೇಳಿದ್ರೆ ಕೃಷ್ಣ ಹೇಳಿದ್ನಂತೆ, ಸೂರ್ಯ ಮುಳುಗುತ್ತಾ ಇದ್ದಾನೆ ಅನ್ನಂತೆ. ಅಲ್ಲ, ಇಲ್ಲಿ ದಿನ ಸೂರ್ಯ ಮುಳುಗುತ್ತೆ, ಅದರಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ, ಇಲ್ಲ, ಇವತ್ತು ಮುಳುಗುತ್ತಾ ಇರೋ ಸೂರ್ಯ ಅದು ಜ್ಞಾನದ ಸೂರ್ಯ ಮುಳುಗ್ತಾ ಇದೆ, ಆ ಸೂರ್ಯ ಒಮ್ಮೆ ಮುಳುಗಿದ್ರೆ ಮತ್ತೆ ಆ ಸೂರ್ಯ ಹುಟ್ಟಲ್ಲ ಅಂತ ಒಗಟಾಗಿ ಹೇಳ್ತಾನೆ. ಏನು ಅಂತ ಕೇಳಿದಾಗ, ಭೀಷ್ಮ ಈ ಕಾಲದಲ್ಲಿ ಮಹಾಜ್ಞಾನಿಯಾಗಿ ಸಾಕ್ಷಾತ್ ಬೃಹಸ್ಪತಿಯ ಹತ್ರನೇ ಜ್ಞಾನ ಅರ್ಜನೆ ಮಾಡ್ಕೊಂಡು ಬಂದಿರೋವನು, ಈ ಕಾಲದಲ್ಲಿ ಇರುವ ಜ್ಞಾನಿಗಳಲ್ಲೆಲ್ಲ ಶ್ರೇಷ್ಠ ಜ್ಞಾನಿಗಳಲ್ಲೊಬ್ಬ ಅವನು. ಸಾಕ್ಷಾತ್ ನಿಮ್ಮ ತಾತ ಆಗಿದ್ರು ಕೂಡ ಆ ಪರಂಪರೆಯಲ್ಲಿ ಬರಬೇಕಾಗಿರೋ ಜ್ಞಾನ ಅನ್ಯಾಯ ಹಾಳಾಗೋಗ್ತಾ ಇದೆ, ನಡೀರಿ ಈಗಲೇ ಅಂತ ಹೇಳಿ ಅವ್ರನ್ನೆಲ್ಲ ಅರ್ಜೆಂಟಾಗಿ ಹೊರಡಿಸ್ಕೊಂಡು ಹೋಗಿ ಕೈ ಮುಗಿದು ನಿಂತ್ಕೋತಾರೆ ಭೀಷ್ಮನ ಎದುರಿಗೆ. ಭೀಷ್ಮ ಕಣ್ತೆರಿತಾನೆ. ಅವರು, ನೋಡಪ್ಪ, ನಿನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ, ನಿನ್ನ ಮೊಮ್ಮಕ್ಕಳನ್ನ. ಪ್ರತಿಯೊಬ್ಬ ಜ್ಞಾನಿಗೆ ಒಂದು ಮುಖ್ಯ ಕರ್ತವ್ಯ ಇದೆ, ಅವನು ಏನೇನು ಜ್ಞಾನವನ್ನ ಅರ್ಜನೆ ಮಾಡಿದಾನೋ ಈ ಭೂಲೋಕದಲ್ಲಿ ಬಂದ ಮೇಲೆ ಆ ಜ್ಞಾನವನ್ನೆಲ್ಲ ಪರಂಪರಾಗತವಾಗಿ ಮುಂದಿನವರಿಗೆ ಕೊಟ್ಟು ಹೋಗ್ಬೇಕಾಗಿದ್ದ ಕರ್ತವ್ಯ. ಪಡೆದ ಜ್ಞಾನವನ್ನೇ ಮತ್ತೆ ತಗೊಂಡು ಹೋಗ್ಲಿಕ್ಕಿಲ್ಲ, ಇದನ್ನ ಇಲ್ಲಿ ಕೊಟ್ಟು ಹೋಗ್ಬೇಕು, ಅದು ಮುಖ್ಯ ಕರ್ತವ್ಯ. ಇಲ್ಲ ಅಂದ್ರೆ ಅದು ಜ್ಞಾನಕ್ಕೆ ನೀನು ಮಾಡೋದಂತಹ ದ್ರೋಹ ಆಗತ್ತೆ ಅಂತ ಹೇಳ್ತಾನೆ. ಭೀಷ್ಮರು, ನನಗೆ ದಿನಗಟ್ಲೆಯಿಂದ ಮಲಗಿದ್ದೀನಿ, ರಕ್ತ ಎಲ್ಲ ಬಸ್ದು ಹೋಗಿದೆ, ನಾನೀಗ ಏನು ಮಾಡಲಿ, ಹೇಗೆ ಹೇಳಲಿ ಅಂದರೆ, ಏನು ಯೋಚನೆ ಮಾಡಬೇಡ, ನೀನು ಹೇಳಕ್ಕೆ ಶುರು ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳಿ ಆ ಭೀಷ್ಮರಲ್ಲಿ ಕುಳಿತು ಅವರು ಮರೆತು ಹೋಗಿದಂತಹ ಎಲ್ಲ ಜ್ಞಾನದ ಸಾರವನ್ನ ಸೆಳೆದು ಮತ್ತೆ ಹೊರ ಹಾಕಿದವನು ಅವನು ಕೃಷ್ಣ. ಎಲ್ಲ ಜ್ಞಾನವನ್ನು ಸೆಳೆದು ಹೊರ ಹಾಕಿದವನು ಕೃಷ್ಣ ಅಂತೇಳಿ. ಕೊನೆಗೆ ಅವರ ಎಲ್ಲ ಜ್ಞಾನ ಉಪದೇಶ ಎಲ್ಲ ಆದ ಮೇಲೆ ಮತ್ತೆ ಆ ಭೀಷ್ಮನ ಪ್ರಾಣವನ್ನು ಎದುರಲ್ಲೇ ನಿಂತು ಸೆಳೆದವನು ಕೂಡ ಕೃಷ್ಣ. ಹಾಗೆ ಯಾವಾಗಲೂ ನಗುಮೊಗದ ಕೃಷ್ಣ ಭೀಷ್ಮರಿಗೆ ಕೊನೆಗಾಲದಲ್ಲಿ ಒಂದು, ಅಂದ್ರೆ ಇದು ಆ ಕೃಷ್ಣನ ನಗು ಬಗ್ಗೆ ಆನಂದಮಯ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಕೊನೆಯ ಕ್ಷಣದಲ್ಲಿ ಭೀಷ್ಮನಿಗೊಂದು ಆಸೆ ಇತ್ತಂತೆ, ನನ್ನ ಪ್ರಾಣ ತ್ಯಾಗ ಮಾಡಿ ಕಣ್ಮುಚ್ಚುವಾಗ ಭಗವಂತನ ಆ ನಗುಮುಖ ನನ್ನ ಕಣ್ಣೆದುರಿಗಿರ್ಬೇಕು ಅಂತ. ಆದ್ರೆ ಕರ್ಮವಶಾತ್ ಅವನ ಕಣ್ಣಿನ ಎದುರಿಗೆ ಕಂಡಿದ್ದು, ಅವನು ಪ್ರಾಣ ಹೋಗಕ್ ಮುಂಚೆ ರಕ್ತಸಿಕ್ತನಾಗಿ ನಿಂತಹ, ತನ್ನದೇ ಬಾಣಗಳಿಂದ ಗಾಯಗೊಂಡು ರಕ್ತಸಿಕ್ತನಾಗಿ ನಿಂತಹ ಕೃಷ್ಣ ಕಂಡನಂತೆ. ಅಂದ್ರೆ ಭೀಷ್ಮ ಆ ಕಾಲದಲ್ಲಿ ಮಹಾ ಕೃಷ್ಣ ಭಕ್ತರಾಗಿದ್ರು. ಎಲ್ಲ ಕ್ಷತ್ರಿಯರನ್ನ ವಿರೋಧ ಮಾಡಿ ಅವರ ವಿರೋಧ ಕಟ್ಟಿಕೊಂಡು ಸಾರಿದ್ರು. ಕೃಷ್ಣನೇ ಸರ್ವಶ್ರೇಷ್ಠ, ಅವನಿಗೆ ಪ್ರಥಮ ಪೂಜೆ ಸಲ್ಲಬೇಕು ಅಂತ ಹೇಳಿ ರಾಜಸೂಯಾಗದ ಸಮಯದಲ್ಲಿ ಎಲ್ಲ ಕ್ಷತ್ರಿಯರ ಮುಂದೆ ಅನೌನ್ಸ್ ಮಾಡಿದ್ದವರು ಮತ್ತು ಹಾಗೆ ನಂಬಿದ್ದವರು ಕೂಡ. ಆದ್ರೆ ಆ ಅನ್ನದ ಋಣಕ್ಕೆ ಒಳಗಾಗಿ, ಆ ದುರ್ಯೋಧನನ ದುಷ್ಟ ಅನ್ನದ ಪ್ರಭಾವಕ್ಕೆ ಒಳಗಾಗಿ ಕೃಷ್ಣನ ವಿರುದ್ಧವೇ ಬಾಣ ಪ್ರಯೋಗ ಮಾಡಬೇಕಾಗಿತ್ತು ಅಂತ ಅವರು ಅನ್ಕೊಳ್ತಾರೆ. ಕೃಷ್ಣ, ನಿನಗೆ ಗೊತ್ತು ನನ್ನ ಮನಸ್ಸಲ್ಲಿ ಏನಿದೆ ಅಂತ, ನಾನು ಯಾವತ್ತಿಗೂ ನಿನ್ನ ಮೇಲಾಗ್ಲಿ ನಿನ್ನ ಭಕ್ತರ ಮೇಲೆ
ಮನಃಪೂರ್ತಿಯಾಗಿ ಬಾಣ ಬಿಟ್ಟಿಲ್ಲ, ಇದು ಕೇವಲ ನನ್ನ ಕರ್ಮ ಫಲವಾಗಿ ಹೀಗೆ ಮಾಡಿದ್ದೇನೆ ಅಂತ ಹೇಳಿ ಆ ಕರ್ಮ ಫಲವನ್ನ ಅವನಲ್ಲೇ ಅರ್ಪಣೆ ಮಾಡಿದಂತಹ ಮಹನೀಯ ಭೀಷ್ಮ, ಅವರ ಪ್ರಾಣವನ್ನು ಕೂಡ ಕೊನೆಯಲ್ಲಿ ಸೆಳೆದವನು ಕೃಷ್ಣ. ಅಂದ್ರೆ ಅದನ್ನು ಕೂಡ ನಗುಮುಗದಿಂದಲೇ ಮಾಡಿದ. ಆಮೇಲೆ ಇದು ಅವನು ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೊಡೆದಾಡಿಕೊಂಡು ಸತ್ರು. ಯಾದವರ ಇಡೀ ಯಾದವ ವಂಶ ಯದುವಂಶ ಕೇವಲ ಬೆರಳೆಣಿಕೆಯಷ್ಟು ಜನ. ವಜ್ರ ಅಂತ ಅವನೊಬ್ಬ ಮೊಮ್ಮಗ ಅಥವಾ ಮರಿಮಗ ಅವನೊಬ್ಬ ಉಳ್ಕೊಂಡಿದ್ದ, ಮುಂದೆ ರಾಜ್ಯ ನೋಡ್ಕೊಳ್ಳಕ್ಕೆ ಎಲ್ಲಿತ್ತು ರಾಜ್ಯ, ಪೂರ್ತಿ ಸಮುದ್ರ ಬಂದು ಕಬಳಿಸ್ಕೊಂಡು ಹೋಯ್ತು. ಆದ್ರೂ ಕೂಡ ಏನೋ ಒಬ್ಬ ಉಳಿದಿದ್ದ, ಇನ್ನೊಂದು 4 ಜನ ಯಾರೋ ಮುದುಕರೆಲ್ಲ ಇದ್ರು. ಹೀಗೆ ಯಾರೂ ಉಳಿದೆ ಎಲ್ಲ ಹೋದ್ರು ಕೂಡ ತನ್ನ ಕಣ್ಣೆದುರಿಗೆ ಅವನು ನಗನಗ್ತಾ ನಿಂತಿದ್ದ. ಆ ಬಲರಾಮನಿಗೆ ಅಪ್ಪಣೆ ಕೊಟ್ಟು ಅವನು ಸಂಕರ್ಷಣ, ಬಲರಾಮನು ಕೂಡ ಸಂಕರ್ಷಣ. ಅವನೇಂದ್ರೆ ಮೊದಲು ಅವತಾರ, ಕೃಷ್ಣ ತನ್ನ ಅವತಾರಕ್ಕೆ ಮುಂಚೆಯೇ ಮೊದಲು ದೇವಕಿಯ ಗರ್ಭದಲ್ಲಿದ್ದಂತಹ ಆ ಶೇಷನನ್ನ, ಆ ಸಂಕರ್ಷಣನನ್ನು ಕೂಡ ಕರ್ಷಣ ಮಾಡಿ ಅದನ್ನ ನಂದನ ಆಸ್ಥಾನಕ್ಕೆ ಬಂದು ಅಲ್ಲಿಗೆ ಅಂದ್ರೆ ಸೆಳೆದು ತಂದಿದ್ದಂತಹವನು ಅವನು ಕೂಡ. ಹಾಗಾಗಿ ಆ ರೀತಿಯಲ್ಲೂ ಒಂದು ಕೂಡ ಸಂಕರ್ಷಣ ಅಂತ ಹೇಳಿ ಕೃಷ್ಣನ ನಾಮ ಅಲ್ಲಿ ಅನ್ವರ್ಥ ಆಗುತ್ತೆ. ಸಂಕರ್ಷಣನ್ನೂ ಸಂಕರ್ಷಣ ಮಾಡಿದವನು ಅವನು ದೊಡ್ಡ ಸಂಕರ್ಷಣ, ಅಂದ್ರೆ ಅವನೇ ಕೃಷ್ಣ ಅಂತ. ಹಾಗಾಗಿ ಇಲ್ಲಿವರೆಗೂ ಕೃಷ್ಣ ಅನ್ನೋ ನಾಮಕ್ಕೆ ಕೆಲವು ಅರ್ಥಗಳನ್ನ ಐತಿಹಾಸಿಕವಾಗಿ ಮತ್ತೆ ಪುರಾಣಗಳಲ್ಲಿ ದಾಖಲಾದಂಥದ್ದು ಕೆಲವನ್ನ ಅನುಸಂಧಾನ ಮಾಡಿ ಅನ್ವಯ ಮಾಡಿ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ನಾಮಗಳು ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅಂತ ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಅಭಿವಂದನೆಗಳು ಮತ್ತು ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.